ಗಂಗಾಲಕ್ಷ್ಮೀ ಬಾರಮ್ಮ. ತಾಯಿ ಮಂಗಳಗೌರಿ, 3 ನಿಮಿಷದಿಂದ ನನ್ನ ಗಂಡಂಗೆ ಹಣೆ ಕುಂಕುಮ ಇಡೋ ಭಾಗ್ಯ ಕೊಡು ಅಂತ ಕೇಳ್ದೆ. ಎಷ್ಟು ಬೇಗ ಕರುಣಿಸ್ಬಿಟ್ಟೆ. ತಾಯಿ, ಅವ್ರ ರೂಮ್ಗೆ ಹೋಗಿ ಅವ್ರ ಹಣೆ ಕುಂಕುಮ ಇಡೋದ್ರಿಂದ ಏನೂ ಸಮಸ್ಯೆ ಆಗಲ್ಲ ತಾನೆ? ನಿನ್ನನ್ನೇ ನಂಬ್ಕೊಂಡು ಹೋಗ್ತೀವಿ. ನೀನೇ ನನ್ನನ್ನು ನನ್ನ ಗಂಡನೂ ಕಾಪಾಡಬೇಕು. ಕಾಪಾಡ್ತೀಯ ತಾನೆ? ಗೌರಿ ತಾಯಿ, ನನ್ನ ಕುಂಕುಮ ಇಡೋವರೆಗೂ ಯಾರು ನೋಡ್ದೇ ಇರಂಗೆ ಮಾಡು, ಯಾರು ಬರ್ದೇ ಇರಂಗೆ ಮಾಡು. मांगल्यं तन्तुना नेन मम जीवन हेतुना कंठे भद्राणि शुभे स्वजीव शरदशकम्. ನೀವೇನು ಯೋಚನೆ ಮಾಡಬೇಡ್ರಿ. ನಾನು ಮಂಗಳಗೌರಿನ ಕೇಳ್ಕೊಂಡಿದ್ದೀನಿ. ನಿಮ್ಗೇನೂ ಆಗಲ್ಲ. ನೀವು ನನ್ನ ಅಕ್ಕನ ಜೊತೆಯಾಗೆ ಸದಾ ಸಂತೋಷವಾಗಿರ್ತೀರಿ. ನನ್ನ ಹೆಸರು ನಿಮಗೆ ಕೊಟ್ಬಿಡ್ಲಿ ಅಂತ ನಾನು ಗೌರಮ್ಮನ ಕೇಳ್ಕೊಂಡಿದ್ದೀನಿ. ನಿಮ್ಮ ಜೊತೆ ಬದುಕೋ ಹಕ್ಕಂತೂ ನನಗಿಲ್ಲ. ಆದರೆ ನೀವು ನನ್ನೋರು ಅಂತ ನಾನು ಸದಾ ನೆನಪಲ್ಲಿ ಇಟ್ಕೊಂಡಿರ್ತೀನಿ. ಗೌರಿ ತಾಯಿ, ಗುರುಗಳು ಹೇಳ್ದಂಗೆ ನಾನು ಪೂಜೆ ವ್ರತ ಎಲ್ಲ ಮಾಡ್ತೀನಿ. ಇವ್ರಿಗೇನೂ ಆಗದೆ ಇರಂಗೆ ನೋಡ್ಕೊ, ನನಗಷ್ಟೇ ಸಾಕು. ಮಗುವಿನಂಥ ಮನಸ್ಸು, ಮಗು ನನಗೆ ಮನ್ಗವ್ರೆ. ಇವ್ರನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ನಿಜವಾಗ್ಲೂ ಯಾರು ದೊಡ್ಡವನು? ಅವ್ವ ಮಾಡಿದ ಪೂಜೆ ಪುಣ್ಯದ ಫಲನೋ, ನೀವು ಒಳ್ಳೆತನನೋ? ದೊಡ್ಡದಾಗೋ ಅನಾಹುತ ಚಿಕ್ಕದಲ್ಲೇ ಮುಗ್ದೋಯ್ತು. ದೇವ್ರೆ, ಇನ್ನು ಮುಂದಕ್ಕೆ ಇವ್ರಿಗೇನೂ ಆಗದೆ ಇರೋ ಥರ ನೋಡ್ಕೊಳಪ್ಪ. ನೋಡಿ, ಕಾರಣಗಳನ್ನ ಹೇಳ್ಬೇಡ್ರಿ. ಎಲ್ರಿಗೂ ಅವ್ರದ್ದೇ ಆದ ಕಾರಣಗಳು ಇದ್ದೇ ಇರುತ್ತೆ. ಈಗೇನು ಮೆಟೀರಿಯಲ್ಸ್ನ ನಿಮಗೆ ಸಪ್ಲೈ ಮಾಡೋಕ್ಕಾಗತ್ತಾ ಇಲ್ವಾ ಅಷ್ಟು ಹೇಳ್ಬಿಡಿ. ಮೆಟೀರಿಯಲ್ ಸಪ್ಲೈ ಮಾಡೋದಕ್ಕೆ ಬೇರೆಯವ್ರು ಇದಾರೆ ಕಣ್ರಿ. ನೋಡಿ, ಇವತ್ತು ಸಂಜೆ ಒಳಗೆ ಟೈಲ್ಸು ನಮ್ಮ ಗೋಡೌನ್ನ ತಲುಪಬೇಕು. ಇಲ್ಲದೆ ಇದ್ದರೆ ನಿಮ್ಮ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ಅರ್ಥ ಆಯ್ತಾ? ಚಿನ್ನು ಇಷ್ಟೊತ್ತು ಆ ರೂಮಲ್ಲಿ ಏನು ಮಾಡ್ತಿದ್ದಾಳೆ? ಒಂದೇ ಒಂದು ಕ್ಷಣದಲ್ಲಿ ಆಗೋಗುತ್ತೆ. ಇಷ್ಟು ದಿನ ಪಟ್ಟು ಕಷ್ಟ ಎಲ್ಲ ಹೊಳೆಯಲ್ಲಿ ಹುಣ್ಸೆಹಣ್ಣು ತೊಳ್ದಂಗಾಗತ್ತಷ್ಟೇ. ಚಿನ್ನುಗ್ ಯಾಕೆ ಇದೆಲ್ಲ ಅರ್ಥ ಆಗ್ತಿಲ್ಲ? ಅಯ್ಯೋ, ನನಗಂತೂ ದಿಕ್ಕೇ ತೋಚ್ತಿಲ್ಲ. ದೇವ್ರೆ,
ನೀನೇ ಕಾಪಾಡ್ಬೇಕಪ್ಪ. ನಾನು ನಿಮ್ಮವಳೆ, ಆದರೆ ನೀವು ನನ್ನವರಲ್ಲ. ನಾನೇನಾದರೂ ನಿಮ್ಮ ಮೇಲೆ ಆಸೆ ಪಟ್ಟರೆ ನಾನು ನನ್ನ ಅಕ್ಕಂಗೆ ದ್ರೋಹ ಮಾಡ್ದಂಗೆ ಆಯ್ತದೆ. ಅದು ಈ ಜನ್ಮದಾಗ ಸಾಧ್ಯ ಆಗಲ್ಲ. ನಾನು ಯಾವತ್ತೂ ನಮ್ಮ ಅಕ್ಕಂಗೆ ದ್ರೋಹ ಮಾಡಲ್ಲ. ಕುಮುದತೆ ಎಲ್ಲೋಗ್ತಿದ್ದೀರಾ? ಏ ಅವಿವೇಕಿ, ನೀನು ನನ್ನನ್ನು ಪ್ರಶ್ನೆ ಮಾಡ್ತೀಯಾ? ನಾನು ಎಲ್ಲಿ ಹೋದ್ರೆ ನಿನಗೇನೋ? ಆಗಲ್ಲ ಕುಮುದತೆ, ಅಜ್ಜಿ ತಾತ ಇಬ್ರು ಹೇಳಿದ್ರು. ಅದನ್ನ ನಾನು ಏನಂತ ಹೇಳಿದಾರೆ? ಈ ಮನೆಯಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬೇಕು ಅಂತ ನೀನ್ ಡಿಸೈಡ್ ಮಾಡು ಅಂತ ಹೇಳಿದಾರ? ಏ, ಈ ಮನೆಯಲ್ಲಿ ನಿನ್ ಸ್ಥಾನ ಏನು ಅಂತ ಗೊತ್ತು ತಾನೆ? ನೀನ್ ಎಲ್ಲಿರ್ಬೇಕೋ ಅಲ್ಲೇ ಇರ್ಬೇಕು. ನನಗೆ ಗೊತ್ತು ಕುಮುದತ್ತೆ, ನಾನು ಈ ಮನೆ ಕೆಲಸದವನು ಅಂತ. ಒಂದು ವೇಳೆ ನಾನು ಅದನ್ನು ಮರೆತರು ನೀವೇ ಅದನ್ನು ನೆನ್ಪು ಮಾಡ್ತೀರಾ ಅಂತಲೂ ಗೊತ್ತು. ತಾತ ಹೇಳಿದ್ರು ಚಂದನ್ಗೆ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗಬಾರ್ದು, ಅವನಿಗೆ ಪ್ರಾಪರ್ ರೆಸ್ಟ್ ಬೇಕು ಅಂತ. ತಾತ ಹೇಳಿದ್ದನ್ನು ನಾನು ನಿಮ್ಗೆ ಹೇಳಿದ್ದೀನಿ, ಅದ್ರ ಮೇಲೆ ನಿಮ್ಮ ಇಷ್ಟ. ಕುಮುದತ್ತೆ, ಈ ಮನೆ ನಿಮ್ಮದು, ಈ ಮನೆ ಮಗಳು ನೀವು. ನಾನು ಈ ಮನೆ ಕೆಲಸದವನು. ನೀವು ಎಲ್ಲಿ ಬೇಕಾದರೂ ಹೋಗ್ಬೋದು, ಅದು ನಿಮ್ಮ ಹಕ್ಕು. ನಿಮ್ಮನ್ನು ತಡೆದೆ ಅಂತ ನೀವು ಬೇಜಾರು ಮಾಡ್ಕೊಬೇಡಿ. ದಯವಿಟ್ಟು ತಾತ ಹೇಳಿದ್ದನ್ನು ಹೇಳಿದೆ ಅಷ್ಟೇ. ಈ ಮನೆಯಲ್ಲಿ ಕೆಲಸದವನಿಗೂ ಕೆಲಸದವಳಿಗೂ ಇರೋಷ್ಟು ಸ್ವಾತಂತ್ರ್ಯ ಮನೆ ಮಗಳಿಗಿಲ್ಲ. ಇಲ್ಲ ನನ್ನ ಕರ್ಮ. ಅಮ್ಮ ಮಹಾರಾಣಿ, ಈ ಮನೆ ಕೆಲಸದವನು ಗೊತ್ತಿರೋ ಸತ್ಯ ಏನಾದರೂ ನೀನು ಗೊತ್ತಾದ್ರೆ ಇಷ್ಟೊತ್ತಿಗೆ ಎದೆ ಬಡ್ಕೊಂಡು ಸತ್ಯ ಹೋಗ್ತಿದ್ದೆ. ಈ ಚಿನ್ನು ಚಂದನ್ ರೂಮಲ್ಲಿ ಇಷ್ಟೊತ್ತು ಏನ್ ಮಾಡ್ತಿದ್ದಾಳೆ? ಅಯ್ಯೋ ದೇವ್ರೆ.
ನನ್ನ ರೂಮಲ್ಲಿ ಏನ್ ಮಾಡ್ತಿದ್ಯಾ? ಚಂದನ್, ನಿನಗೇನಾಗಿದೆ? ಯಾಕಿಷ್ಟು ನಿದ್ದೆ ಮಾಡ್ತಾ ಇದೀಯಾ? ಈಗೆಷ್ಟು ಟೈಮ್ ಗೊತ್ತಾ? 11 ಗಂಟೆ. ಬೆಳಗ್ಗೆಯಿಂದ ಅಮ್ಮ ಎಷ್ಟು ಸಲ ಬಂದು ಹೋದ್ರು ಗೊತ್ತಾ? ಯಾಕೋ ಹುಷಾರಾಗಿದೆಯಾ ತಾನೆ? ಚಂದನ್, ನಾನು ಆಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ನೀನು ಉತ್ತರನೇ ಕೊಡ್ತಾ ಇಲ್ಲ. ಯಾಕೋ ಏನಾಗಿದೆ ನಿನಗೆ? ರಾಮ್, ಅವಳು ಈಗ ತಾನೇ ಬಂದಿದ್ಲು ಕಣೋ. ಅವಳು ಅಂದ್ರೆ? ಲಚ್ಚಿ. ಲಚ್ಚಿ, ಅವಳು ಈಗ ತಾನೇ ನನ್ನ ರೂಮಿಗೆ ಬಂದಿದ್ಲು. ಇಲ್ಲೇ ನನ್ನ ಹತ್ರನೇ ನಿಂತಿದ್ಲು. ಅವಳು ಈ ರೂಮ್ ಒಳಗೆ ಬಂದಿದ್ಲು, ನನ್ನ ಹತ್ರನೇ ಬಂದಿದ್ಲು.